ತಾನು ಸಾಕಿದ್ದ ನಾಯಿಯೊಂದು ಕಾಣೆಯಾಗಿದೆ 2 ದಿವಸದಿಂದ ಅಂತ ಅದನ್ನು ಹುಡುಕೊಂಡು ಹೊರಟ ಬಾಲಕನಿಗೆ ರೈಲು ಡಿಕ್ಕಿಯಾಗಿ ಮೃತಪಟ್ಟಂತಹ ಘಟನೆ ನಡೆದಿದೆ. ಸಾಕಿದ ಶ್ವಾನವನ್ನು ಹುಡುಕೋದಕ್ಕೆ ಹೋದವನಿಗೆ ರೈಲು ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ರೈಲು ಡಿಕ್ಕಿಯಾಗಿ 16 ವರ್ಷದ ಯೋಗೇಂದ್ರ ಅಂತಕ್ಕಂಥ ಬಾಲಕ ಮೃತಪಟ್ಟಿದ್ದಾನೆ. ನೆಲಮಂಗಲದ ಮುದ್ದಲಿಂಗನಹಳ್ಳಿ ಗೇಟ್ ಬಳಿ ನಡೆದಿರ್ತಕ್ಕಂಥ ಘಟನೆ. ಇವರು ಸಾಕಿದ ನಾಯಿ 2 ದಿವಸದಿಂದ ಏನೋ ಕಾಣೆಯಾಗಿತ್ತು ಅಂತ. ಸೊ ನಾಯಿ ಕಾಣೆಯಾದ ಹಿನ್ನೆಲೆಯಲ್ಲಿ ಈ ಯೋಗೇಂದ್ರ ಮನನೊಂದಿದ್ದ. ಬೆಳಗ್ಗೆ ತಂದೆ ತಾಯಿಗೂ ಹೇಳ್ದೇನೆ ನಾಯಿ ಹುಡುಕೋದಕ್ಕೆ ಹೊರಟಿದ್ದ. ಈ ಪೆಟ್ ಅನಿಮಲ್ಸ್ಗಳು ಸಾಕಿದಾಗ ಹೀಗೆ ಆಗತ್ತೆ ಸಾಮಾನ್ಯ. ರೈಲು ಡಿಕ್ಕಿಯಾಗಿ ಸ್ಥಳದಲ್ಲೇ ಬಾಲಕ ಸಾವನ್ನಪ್ಪಿದ್ದಾನೆ ಅಂತಕ್ಕಂಥದ್ದು ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ. ಈತ ಲಾಂಗ್ ಜಂಪ್ ಕ್ರೀಡಾಪಟುವಾಗಿದ್ದಂತೆ ಯೋಗೇಂದ್ರ. ಸ್ಕೂಲ್ನ ಲೆವೆಲ್ನಲ್ಲೇ ಹಲವಾರು ಪ್ರಶಸ್ತಿಗಳನ್ನೆಲ್ಲ ಈತ ಗಳಿಸಿದ್ದ ಅಂತಂದ್ಬಿಟ್ಟು ಗೊತ್ತಾಗಿದೆ. ಅವ್ರ ತಂದೆ ತಾಯಿ ಶವಗಾರದ ಮುಂದೆ ಪಾಪ ಆಕ್ರಂದನ ಅವರದ್ದು ಸಹಜವಾಗಿ. ನೋಡಿ ಎಂಥ ಘಟನೆ. ನಾಯಿ ಒಂದು ಕಳೆದೋಗಿರೋದಕ್ಕೆ ಕೊನೆಗೆ ಪ್ರಾಣನೇ ಕಳ್ಕೊಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಂಡ. ಪ್ರಕಾಶ್, ಈಗ ಅಷ್ಟು ಅಚಾನಕ್ಕಾಗಿ ರೈಲು ಡಿಕ್ಕಿ ಹೊಡಿತಾ ಈತನು ಗೊತ್ತಾಗ್ಲೇ ಇಲ್ವಾ? ಯಾರಾದರೂ ಪ್ರತ್ಯಕ್ಷದರ್ಶಿಗಳಿದಾರಾ ಹೇಗೆ ಅಂತ? ಖಂಡಿತ ಅರವಿಂದ್, ಏನಂತ ಹೇಳಿದ್ರೆ ಈ ನೆಲಮಂಗಲ ತಾಲೂಕಿನ ಮುದ್ಲಿಂಗನಹಳ್ಳಿ ಗೇಟ್ ಬಳಿ ನಡೆದಂತ ಒಂದು ಅಪಘಾತ ಆಗಿರುವಂತದ್ದು. ಏನು ಒಂದು ರೈಲು ಡಿಕ್ಕಿಯಾಗಿ ಈತ ಸಾವನ್ನಪ್ಪಿದ ಅಂತೇಳಿ ಈಗಾಗಲೇ ಯಶವಂತಪುರ ರೈಲ್ವೆ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಾರಣ ಏನಂತಂದ್ರೆ 2 ದಿನಗಳ ಹಿಂದೆ ಮನೆಯಲ್ಲಿ ಸಾಕಿದಂತ ಪ್ರೀತಿಯ ಶ್ವಾನ ನಾಪತ್ತೆಯಾಗಿರ್ತದೆ. ಈ ಸಂದರ್ಭದಲ್ಲಿ ಆತ ಸಾಕಷ್ಟು ರೀತಿಯಲ್ಲಿ ಮನನೊಂದಿರ್ತಾನೆ. ಪ್ರೀತಿಯಿಂದ ಸಾಕಿದಂತ ಶ್ವಾನ ನಾಪತ್ತೆಯಾಗಿದೆ, ಹೀಗಾಗಿ ಅದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ತಂದೆ ತಾಯಿಗೂ ಸಹ ತಿಳಿಸದೆ ಆತ ಮನೆಯಿಂದ ಹೊರಗಡೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಬಂದಂತ ರೈಲು ಡಿಕ್ಕಿಯಾಗಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಯಶವಂತಪುರ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಏನಂತಂದ್ರೆ ಈತ ಸಾಕಷ್ಟು ರೀತಿಯಲ್ಲಿ ಕ್ರೀಡಾಪಟುವಾಗಿರ್ತಾರೆ. ಸಾಕಷ್ಟು ಶಾಲಾ ಮಟ್ಟದಲ್ಲೇ ಸಹ ಸಾಕಷ್ಟು ಕ್ರೀಡೆಯಲ್ಲಿ ತೊಡಗ್ತಾ ಇರ್ತಾರೆ. ಒಳ್ಳೆ ವಿದ್ಯಾರ್ಥಿ ಆಗಿರುವಂತದ್ದು ಸಹ. SSLCಯಲ್ಲೂ ಸಹ ಟಾಪರ್ ಆಗಿರ್ತಾರೆ. ಈ ತರ ಒಳ್ಳೆ ಮಾತನ್ನ ತೆಗಿರ್ತಾರೆ. ಆದ್ರೆ ಈಗ ಪೋಷಕರಲ್ಲಿ ಸಾಕಷ್ಟು ರೀತಿಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಏನಂತ ಹೇಳಿದ್ರೆ ಪ್ರೀತಿಯ ಮಗ ಕೂಡ ಈ ದುರಂತಕ್ಕೆ ಅಂತ್ಯ ಆಗಿದ್ದಾನೆ ಅಂತಲೂ ಸಹ ಪೋಷಕರ ಆಕ್ರಂದನ ಒಂದು ಮುಗಿಲು ಮುಟ್ಟಿದೆ. ಅರವಿಂದ್, ರೈಟ್. ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಎಲ್ಲ ಮಾಹಿತಿಗಾಗಿ.